ಆದಿಚುಂಚನಗಿರಿ ಮಠದಲ್ಲಿ ಆದಿಚುಂಚನಗಿರಿ ಮಠದ ಆವರಣದಲ್ಲಿ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬಂದಿದ್ದರು. ತಮಿಳುನಾಡಿನ ಪ್ರಚಾರಕ್ಕೆ ಹೋಗ್ತಾಯಿದ್ರು. ಆನ್ ದ ವೇ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆದರು HALನಲ್ಲಿ. ಆ ನಂತರ ಆದಿಚುಂಚನಗಿರಿ ಮಠದ ಕಾರ್ಯಕ್ರಮ ಮುಗಿಸಿ ಕನ್ಯಾಕುಮಾರಿಗೆ ಹೋದರು. ಪ್ರೋಟೋಕಾಲ್ ಇರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು HAL ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಳ್ಳುವುದಕ್ಕೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿದ್ದರು. ಬರಮಾಡಿಕೊಂಡ್ರು, ಮಾತಾಡಿ ಹೆಲಿಕಾಪ್ಟರ್ ಕಳಿಸ್ಕೊಟ್ರು. ಈ ಬರಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ತೆಗೆಯಲಾಗಿದ್ದ ಈ ಫೋಟೋ ಭಾಳ ಚರ್ಚೆಗೆ ಬಂತು. ಸಿದ್ದರಾಮಯ್ಯನವ್ರ ಕಿವಿಯಲ್ಲಿ ಮೋದಿ ಏನೋ ಹೇಳ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳೇನೋ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಕಿವಿಯಲ್ಲಿ. ಏನು ಹೇಳಿದ್ರು ಅಂತ ಅದೀಗ ಮುಖ್ಯಮಂತ್ರಿಗಳೇ ಹೇಳಿದ್ರು ಏನು ಮಾತುಕತೆ ಆಯ್ತಲ್ಲಿ ಅಂತ. ಮಹಿಳಾ ಮೀಸಲಾತಿಗೆ ನಿಮ್ಮ ಬೆಂಬಲ ಇದೆಯೋ ಇಲ್ಲವೋ ಅಂತ ಕೇಳಿದ್ರಂತೆ. ಮಹಿಳಾ ಮೀಸಲಾತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರಂತೆ ಮೋದಿ. ಇದು ಪಾರ್ಲಿಮೆಂಟ್ನಲ್ಲಿ ತಿದ್ದುಪಡಿ ವಿಧೇಯಕ ಮಂಡನೆ ಆಗೋದಕ್ಕಿಂತ ಮೊದಲು ನಡೆದಿತ್ತು. ಏಪ್ರಿಲ್ 15ನೇ ತಾರೀಕು ಪ್ರಧಾನಮಂತ್ರಿಗಳು ಬಂದಿತ್ತು. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ನಿಮ್ಮ ನಿಲುವು ಏನು ಅಂತ ಪ್ರಧಾನಮಂತ್ರಿಗಳು ಕೇಳಿದ್ದಕ್ಕೆ ನಾನು ಮಹಿಳಾ ಮೀಸಲಾತಿಯನ್ನು ಬೆಂಬಲಿಸ್ತೀನಿ, ಆದರೆ ಕ್ಷೇತ್ರ ಪುನರ್ವಿಂಗಡಣೆಯ ಪರವಾಗಿಲ್ಲ ಅಂದ್ರಂತೆ. ಅದ್ರ ಬಗ್ಗೆ ನಮ್ಮ ತಕರಾರಿದೆ ಅಂದ್ರಂತೆ. ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯವರು ಹೇಳಿದ್ದು. ಬಗ್ಗೆ ವುಮೆನ್ಸ್ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರು. ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ ರಿಸರ್ವೇಷನ್ ಪರ ಇದ್ದೀವಿ ಅಂತ ಹೇಳಿದ್ರು. ವುಮೆನ್ ರಿಸರ್ವೇಷನ್ನ ವಿರೋಧ ಮಾಡಿಲ್ಲ. ಯಾಕಂತಂದರೆ ನಾವು ಆಲ್ ಅಲಾಂಗ್ ವುಮೆನ್ ರಿಸರ್ವೇಷನ್ ಪರ ಇರೋದು. ಕಾಂಗ್ರೆಸ್ ಪಾರ್ಟಿ ಓನ್ಲಿ ನಾವ್ಯಾಕೆ ವಿರೋಧ ಮಾಡ್ತೀವಿ? ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ರಾಜಕೀಯ ಮಾಡಿ ಈಗ 23ರಲ್ಲೇ ಪಾಸ್ ಆಯ್ತು. ಕಾಂಗ್ರೆಸ್ ಭ್ರೂಣ ಹತ್ಯೆ ಮಾಡಿಬಿಡ್ತು. ಅಯ್ಯಪ್ಪ, ಅದಕ್ಕೆ ಡಬಲ್ ಸ್ಟ್ಯಾಂಡರ್ಡ್ ಅಂತ. ನರೇಂದ್ರ ಮೋದಿಯವರಿಗೆ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ. ಇದ್ದಿದ್ರೆ ಭಾಳ ಹಿಂದಿನ ಮಾಡ್ಬೋದು. ಎಷ್ಟು ವರ್ಷ ಆಯಿತು ಅವರು ಅಧಿಕಾರಕ್ಕೆ ಬಂದು? ಏಪ್ರಿಲ್ 15ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬಂದಿದ್ದರು. ಮಹಿಳಾ ಮೀಸಲಾತಿ ವಿಧೇಯಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಸಿದ್ದರಾಮಯ್ಯನವರು ಕೇಳಿದ್ರು. ಸಿದ್ದರಾಮಯ್ಯನವರು ತಮ್ಮ ಅಭಿಪ್ರಾಯ ಹೇಳಿದ್ರು. ಅದಾದಮೇಲೆ ಪಾರ್ಲಿಮೆಂಟ್ನಲ್ಲಿ 2 ದಿನಗಳ ಚರ್ಚೆಯ ಕೊನೆಯಲ್ಲಿ ಮತಕ್ಕೆ ಹಾಕಿದ್ದು ತಿದ್ದುಪಡಿ ವಿಧೇಯಕ ಏನಾಯಿತು ಅನ್ನೋದನ್ನು ನೀವು ನೋಡಿದ್ರಿ. ಅದನ್ನು BJPಯವರು ಒಂದು ಕ್ಯಾಂಪೇನ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳ ಸ್ತ್ರೀ ವಿರೋಧಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಮಾತಾಡಿದ್ರು. ಮಹಿಳಾ ಮೀಸಲಾತಿ ವಿಧೇಯಕವನ್ನು ಸೋಲಿಸಿ ವಿರೋಧ ಪಕ್ಷಗಳು ನಡೆದುಕೊಂಡ ರೀತಿ ಹೆಂಗಿತ್ತು ಅಂದರೆ ದ್ರೌಪದಿಯ ವಸ್ತ್ರಾಪಹರಣ ನಡೆದಾಗ ದ್ರೌಪದಿಯ ವಸ್ತ್ರಾಪಹರಣ ನೆನಪಿಸುವಂಗೆ ಇತ್ತದು ಅಂತ. ರಾಜ್ಯ ರಾಜಕಾರಣದ ಸುದ್ದಿಗೆ ಬರೋದಾದರೆ ಒಳಗಿಂದೊಳಗೆ ಏನೋ ಒಂದು ಆಗ್ತಿದೆ ಆಡಳಿತ ಪಕ್ಷದಲ್ಲಿ. ಎಲ್ಲರೂ ಮೇ 4ನೇ ತಾರೀಕು ರಿಸಲ್ಟ್ ಬರೋದು ಕಾಯ್ತಿರೋ ಹಂಗಿದೆ. ಅದಾದ ನಂತರ ಏನಾಗಬಹುದು ಮಂತ್ರಿಗಳಾಗಬೇಕು ಅಂತ ಕಾಯ್ತಾ ಇರೋರು ಪೇಷನ್ಸ್ ಕಳ್ಕೊತಾ ಇದ್ದಾರೋ ಏನೋ. ಇತ್ತೀಚೆಗೆ ದಿಲ್ಲಿ ಭೇಟಿಗಳು, ಬಹಿರಂಗವಾಗಿ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ. ನೀವು ಸಚಿವ ಸಂಪುಟ ಪುನರ್ರಚನೆ ಆಗಲಿ ಅನ್ನುವ ಮಾತು ಜಾಸ್ತಿ ಆಗ್ತಾ ಇದ್ದಂಗೆ ಈ ಕಡೆ ನಾಯಕತ್ವ ಬದಲಾವಣೆ ಆಗಲಿ ಅಂತ DK ಶಿವಕುಮಾರ್ ಕಡೆಯವರು ಮಾತಾಡೋದು ಜಾಸ್ತಿ ಮಾಡ್ತಾರೆ. ಮೇ 4 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂತು. ಆ ಕಾರಣಕ್ಕಾಗಿ ಮುಖ್ಯ ಒಂದು. ಇನ್ನೊಂದು, ಮೇ 20ಕ್ಕೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಮುಂಚೆ DK ಶಿವಕುಮಾರ್ ಬಣದಲ್ಲಿ ಮಾತಿತ್ತು 2.5 ವರ್ಷದ ಒಪ್ಪಂದ ಆಗಿದೆ ಅಂತ. 2.5 ವರ್ಷದ ಮುಗಿದೋಯ್ತು. ಈಗ 3 ವರ್ಷದ ಒಪ್ಪಂದ ಅಂತ ಒಳಗಿಂದೊಳಗೆ ಮಾತಾಡ್ತಾ ಇದ್ದಾರೆ. ಅರ್ಥ 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಸರ್ಕಾರಕ್ಕೆ 3 ವರ್ಷಗಳ ಅವಧಿ ತುಂಬ್ತಾ ಬಂದಂಗೆ ರಾಜ್ಯ ರಾಜಕಾರಣದಲ್ಲಿ ಆಡಳಿತ ಪಕ್ಷದಲ್ಲಿ ಆಕ್ಟಿವಿಟೀಸ್ ಜಾಸ್ತಿ ಆಗ್ತವೆ. ಈ ಶಾಸಕರ ಗುಂಪುಗಳ ದೆಹಲಿ ಪ್ರವಾಸ, 3 ಕಡೆ ಶಾಸಕರು
ಸಿದ್ದರಾಮಯ್ಯನವ್ರ ಕಡೆಯವರು, ಡಿ ಕೆ ಶಿವಕುಮಾರ್ ಕಡೆಯವರು, ಹೈಕಮಾಂಡ್ಗೆ ನಮ್ಮ ನಿಷ್ಠೆ ಅನ್ನುವಂಥವ್ರು. 3 ಕಡೆ ಶಾಸಕರ ದೆಹಲಿ ಪ್ರವಾಸಗಳ ಜಾಸ್ತಿ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.